ಈ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಮುಖವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ಯಾರು ಹೋಗದ ಜಾಗಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ನುಗ್ಗಿ ಆ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದಂತಹ ನರಕ ದರ್ಶನದ ಬಯಲಾದಂತಹ ಇಂಚಿಂಚು ಮಾಹಿತಿ ಈ ವಿಶೇಷ ವರದಿಯಲ್ಲಿ ನಿಮ್ಮ ಮುಂದೆ. ಎಕ್ಸ್ಕ್ಲೂಸಿವ್. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಇದು ಬೇರ್ಯಾವ ಚಾನಲ್ ಮಾಡದ ಇನ್ವೆಸ್ಟಿಗೇಷನ್. ಪಟ್ಟಣಗೆರೆ ಶೆಡ್ನಿಂದಲೇ ಮಹಾ ಗ್ರೌಂಡ್ ರಿಪೋರ್ಟಿಂಗ್. ರೇಣುಕಾಸ್ವಾಮಿ ಹತ್ಯೆಯಾದ ಪಟ್ಟಣಗೆರೆ ಶೆಡ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಹತ್ಯೆಯಾದ ಜಾಗದಿಂದಲೇ ಡಿ ಕ್ರೌರ್ಯವನ್ನ ಇಂಚಿಂಚು ಬಯಲು ಮಾಡುತ್ತಿದೆ. ಡಿ ಗ್ಯಾಂಗ್ ರಕ್ಕಸರು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದೆಲ್ಲಿ, ಮನ ಬಂದಂತೆ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದೆಲ್ಲಿ, ಶೆಡ್ನಲ್ಲಿ ಏನೇನಿದೆ, ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿವೆ, ಹೀಗೆ ಇಡೀ ಶೆಡ್ನ ಕರಾಳ ಮುಖವನ್ನ ಎಳೆ ಎಳೆಯಾಗಿ ತೆರೆದಿಡುತ್ತಿದ್ದೀವಿ ನೋಡಿ. ದೃಶ್ಯ 1, ಪಟ್ಟಣಗೆರೆ ಶೆಡ್ ಗೇಟ್. ನೀವೀಗ ನೋಡ್ತಿರೋ ದೃಶ್ಯ ಪಟ್ಟಣಗೆರೆ ಶೆಡ್ನ ಮುಖ್ಯ ದ್ವಾರ. ಶೆಡ್ನ ಗೇಟ್ನಿಂದ ಒಳಗೆ ಎಂಟ್ರಿ ಆಗ್ತಿದ್ದಂತೆ ಸೆಕ್ಯೂರಿಟಿ ರೂಮ್ ಸಿಗುತ್ತೆ. ಗೇಟ್ ಪಕ್ಕದಲ್ಲೇ ಸೆಕ್ಯೂರಿಟಿ ಕೂರೋ ಜಾಗ ಇದೆ. ದೃಶ್ಯ 2, 5 ಎಕರೆಯ ಓಪನ್ ಶೆಡ್. ಇದು ಅಂತಿಂತ ಶೆಡ್ ಅಲ್ಲ. ಪಟ್ಟಣಗೆರೆ ಶೆಡ್ ಬರೋಬ್ಬರಿ 5 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದೆ. ಶೆಡ್ನ ಒಳಗೆ ಒಂದು ಮನೆ ಕೂಡ ಇದೆ. ಕಾಲಿಟ್ಟಲ್ಲೆಲ್ಲ ನೂರಾರು ಸೀಸ್ ಆಗಿರೋ ವಾಹನಗಳಿವೆ. ದೃಶ್ಯ 3, ಶೆಡ್ನಲ್ಲಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ. ಪಟ್ಟಣಗೆರೆ ಶೆಡ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳಿವೆ. ಗೇಟ್ನ ಮುಂಭಾಗ, ಶೆಡ್ ಮಧ್ಯಭಾಗ, ಶೆಡ್ನಲ್ಲಿರೋ ಮನೆಯಲ್ಲೂ ಸಿಸಿ ಕ್ಯಾಮೆರಾ ಇದೆ. ದೃಶ್ಯ 4, ರೇಣುಕಾಸ್ವಾಮಿಗೆ ಮನ ಬಂದಂತೆ ಹಲ್ಲೆ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತಂದು ಡಿ ಗ್ಯಾಂಗ್ ರಕ್ಕಸರು ಆತನ ಮೇಲೆ ರಾಕ್ಷಸನಂತೆ ಎರಗಿದ್ದಾರೆ. ಮೊದಲು ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ. ಬಳಿಕ ಮನೆ ಬಳಿಯ ಖಾಲಿ ಜಾಗದಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಂತರ ದರ್ಶನ್ ಬಂದ ಮೇಲೆ ಶೆಡ್ ಮಧ್ಯಭಾಗಕ್ಕೆ ಕರೆತಂದು ಎಲ್ಲರೂ ಹೊಡೆದಿದ್ದಾರೆ. ಪಕ್ಕದಲ್ಲಿದ್ದ ವಾಹನಗಳಿಗೆ ಎಸೆದು ಥಳಿಸಿದ್ದಾರೆ. ದೃಶ್ಯ 5, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್. ಇಷ್ಟಾದ್ರೂ ಸುಮ್ಮನಾಗದ ರಕ್ಕಸರು ರೇಣುಕಾಸ್ವಾಮಿಯನ್ನ ಮತ್ತೆ ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಬಳಿಕ ರಾಡ್ ಕಟ್ಟಿಗೆಯಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮನ ಬಂದಂತೆ ಹೊಡೆದು ಹತ್ಯೆ ಮಾಡಿದ್ದಾರೆ. ದೃಶ್ಯ 6, ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ ಪತ್ತೆ. ಪೊಲೀಸರ ತನಿಖೆ ವೇಳೆ ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ, ಕೂದಲು ಪತ್ತೆಯಾಗಿದೆ. ಇದೇ ಪಟ್ಟಣಗೆರೆ ಶೆಡ್ ರೌಡಿಗಳ ಅಡ್ಡೆಯಾಗಿತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಹಿಂದೆಯೂ ಈ ರೀತಿಯ ಕೃತ್ಯ ನಡೆದಿತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.